ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಇವತ್ತಿನ ಲಾಗ್ ನಿಮಗೆ ಎಲ್ಲರಿಗೂ ತಮ್ಲೈನಲ್ಲೇ ಗೊತ್ತಾಗಿರುತ್ತೆ. ಸೊ ನಾವು ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರಿ ಬ್ಯಾಂಗ್ಳೂರ್ಗೆ ಹೊರಟಿದ್ವಿ, ಶಿವಮೊಗ್ಗ ಟು ಬ್ಯಾಂಗ್ಳೂರ್. ಸೊ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ವಿ. ಸೊ ಏನಕ್ಕೆ ಹೊರಟಿದ್ದೀವಿ ಅಂದರೆ, ನಾವೆಲ್ಲರೂ ಕೂಡ ಮೇಕಪ್ ಆರ್ಟಿಸ್ಟು. ಸೊ ಹಾಗಾಗಿ ಪ್ರಾಡಕ್ಟ್ನ ಬೈ ಮಾಡಲಿಕ್ಕೆ ಅಂತೇಳಿ ಹೊರಟ್ವಿ. ಸೊ ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡ್ಕೊಂಡ್ರು ಎಲ್ಲರೂ, ಖುಷಿಯಿಂದ ನಕ್ಕೊಂತ ತುಂಬಾ ಚೆನ್ನಾಗಿತ್ತು. ನನಗಂತೂ ಎಲ್ಲರೂ ಕೂಡ ತುಂಬಾ ಒಳ್ಳೆ ಫ್ರೆಂಡ್ಸ್ ಇವರೆಲ್ಲರೂ. ಸೊ ಇವ್ರ ಬಗ್ಗೆ ಹೇಳಬೇಕು ಅಂದರೆ, ಎಷ್ಟು ನಕ್ಕಿದ್ದೀವಿ, ಎಷ್ಟು ನಗಾಡ್ಕೊಂಡು, ಎಷ್ಟು ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ನೆನೆಸ್ಕೊಂಡ್ರೆ ಈಗಲೂ ನನಗೆ ನಗು ಬರ್ತಾಯಿದೆ. ಸೊ ಬನ್ನಿ, ಆಗಿದ್ರೆ ಇದು ಹೇಗಿತ್ತು ಬ್ಯಾಂಗ್ಳೂರ್ ಟ್ರಿಪ್ಪು ನಮ್ಮದು ಒನ್ ಡೇ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫೈನಲಿ ಜರ್ನಿ ಮಾಡ್ಕೊತ ಬಂದಿದ್ದು ಬೆಂಗಳೂರು ಬಂದೇ ಬಿಡ್ತು, ಗೊತ್ತೇ ಆಗಲಿಲ್ಲ. ಸೊ ಮೆಜೆಸ್ಟಿಕ್ಕಿಗೆ ಹೊರಡ್ತಾ ಇದ್ದೀವಿ. ಸೊ ನೋಡಿ, ಎಲ್ಲರೂ ಕೂಡ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಟಯರ್ಡ್ ಅಂತ ಏನೂ ಆಗಿರಲಿಲ್ಲ ಅಷ್ಟೊಂದು. ಸೊ ಟ್ರೈನಲ್ಲಿ ಬಂದಿರೋದ್ರಿಂದ ಅಷ್ಟೇನು ಟಯರ್ಡ್ ಅನಿಸಿರಲಿಲ್ಲ. ಸೊ ಹಾಗಾಗಿ ಎಲ್ಲರೂ ಬೆಳಗ್ಗೆನೇ ಒಂದು 9:30 10 o'clock ಒಳಗಡೆ ಇದ್ವಿ. ಸೊ ನಾವು ಇವಾಗ ಹೊರಟಿದ್ದೀವಿ. ಸೊ ವೈಭವ್ ಸ್ಟೋರ್ಗೆ ಎಲ್ಲರೂ ಕೂಡ ಹೋದ್ವಿ. ಇದೇ ಆ ಬಿಲ್ಡಿಂಗು. ಸೊ ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಮತ್ತು ನನ್ನ ಫ್ರೆಂಡ್ಸ್ ಕೂಡ ತೊಗೊಂಡು ವೀಡಿಯೋ ಮಾಡ್ತಾಯಿದ್ರು. ಹೋಗಿದ್ದು ಒಂದು ರೀತಿ ನನಗೆ ಚೆನ್ನಾಗೇ ಇತ್ತು. ಯಾಕಂತ ಹೇಳಿದ್ರೆ, ಫ್ಯಾಮಿಲಿ ಜೊತೆಗೆ ಹೋಗೋದಕ್ಕೂ ಫ್ರೆಂಡ್ಸ್ ಜೊತೆಗೆ ಹೋಗೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಇವಾಗ ನೀನು ವೀಡಿಯೋ ಮಾಡು, ನಾನು ವೀಡಿಯೋ ಮಾಡು ಅಂಥೇಳಿ ನಾನು ಫೋನ್ನ ತಗೊಂಡು ಮತ್ತೆ ನಾನು ಕೆಳಗಡೆ ಇಳಿತಾ ಇದ್ದೀನಿ. ಯಾಕೆಂದರೆ ನಾನು ಕಾಣಿಸ್ಕೊತಿರ್ಲಿಲ್ಲ ಅಂಥೇಳಿ ಒಬ್ಬರು ನಾನು ವೀಡಿಯೋ ಮಾಡ್ತೀನಿ ಕೊಡಿಲಿ ಅಂಥೇಳಿ ನಾನು ಮತ್ತೆ ಹೋಗಿ ರಿಟರ್ನ್ ಹೋಗಿ ಬರ್ತಾ ಇರೋದು. ಸೊ ತುಂಬ ಚೆನ್ನಾಗಿತ್ತು, ಒಂದು ರೀತಿ ಫನ್ನಿಯಾಗಿ. ಸೊ ಹಾಗಾಗಿ ನೋಡಿದ್ರಲ್ವ, ವೈಭವ್ ಸ್ಟೋರ್ ಇದೆ. ಇವಾಗ ಎಂಟ್ರಿ ಆಗ್ತಾಯಿದ್ದೀವಿ.
ಬಿಲ್ಲಿಂಗ್ ಕೌಂಟರ್ ಹತ್ರ ಇದ್ದೀವಿ. ಸೊ ಎಲ್ಲರೂ ಪರ್ಚೇಸ್ ಮಾಡಾಯಿತು. ಇಲ್ಲಿ ಸ್ಟಾಫ್ ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದರು. ಸೊ ಹಾಗೆಯೇ ನಮಗೆ ಒಂದೊಂದು ಪ್ರಾಡಕ್ಟ್ನು ಕೂಡ ನಮಗೆ ಗೊತ್ತಿರೋ ನಾಲೆಡ್ಜ್ನೇ ಅವ್ರು ಇನ್ನೊಂದು ಸರಿ ಮತ್ತೆ ಎಕ್ಸ್ಪ್ಲೇನ್ ಮಾಡಿ ಪ್ರಾಡಕ್ಟ್ ನಾಲೆಡ್ಜ್ ಕೂಡ ಹೇಳ್ತಾಯಿದ್ರು, ಯಾವ ರೀತಿ ಹೇಗೆ ಅಂಥೇಳಿ. ಸೊ ಅದೆಲ್ಲ ನಮಗೆ ಆಲ್ರೆಡಿ ಗೊತ್ತಿತ್ತು, ಆದರೂ ಕೂಡ ಅವ್ರ ಡ್ಯೂಟಿ ಅವ್ರು ಮಾಡಬೇಕಲ್ವ. ಸೊ ಇವಾಗ ಎಲ್ಲನೂ ಪರ್ಚೇಸ್ ಮಾಡಿ ನಾವು ಇವಾಗ ಹೊರಡ್ತಾ ಇದ್ದೀವಿ. ಸೊ ತುಂಬಾ ಖುಷಿಯಾಯಿತು ನನಗಂತೂ. ಸೊ ಫೈನಲಿ ನಾವು ಮತ್ತೆ ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ವಲ್ಲ, ಸೊ ಹಾಗಾಗಿ ಮತ್ತೆ ಬಂದ್ವಿ. ಮತ್ತು ಕೆಲವೊಂದಿಷ್ಟು ಹೊರಗಡೆ ಪರ್ಚೇಸ್ ಮಾಡೋದಿತ್ತು, ಹಾಗಾಗಿ ಸಿಟಿನೆಲ್ಲ ಸ್ವಲ್ಪ ಹೋಗಿ ಅದನ್ನು ಕೂಡ ತಗೊಂಡು ಮತ್ತೆ ರಿಟರ್ನ್ ಟಿಕೆಟ್ ಆಲ್ರೆಡಿ ಬುಕ್ ಮಾಡಿದ್ವಲ್ಲ, ಸೊ ಹಾಗಾಗಿ ಸ್ಲೀಪಿಂಗ್ ಕೋಚ್ ಟ್ರೈನು ಮತ್ತು ಎಲ್ಲರೂ ಕೂಡ ಒಂದು ಸ್ವಲ್ಪ ಹೊತ್ತು ಮಲಗಿ ಎದ್ದಿದ್ದಾಯಿತು. ಸೊ ನೋಡ್ತಾ ಇರ್ಬೋದು ನೀವು, ಎಲ್ಲರೂ ಮಲಗಿದ್ದಾರೆ ಟ್ರೈನಲ್ಲಿ. ಸೊ ಒಂದು ರೀತಿ ಚೆನ್ನಾಗಿತ್ತು ಹೋಗಿದ್ದು ಫ್ರೆಂಡ್ಸ್ ಜೊತೆಗೆ. ಸೊ ಫೈನಲಿ ನಮ್ಮ ಶಿವಮೊಗ್ಗ ರೀಚ್ ಆದ್ವಿ. ಸೊ 5:30 ಒಳಗೇ ಶಿವಮೊಗ್ಗಕ್ಕೆ ಎಂಟ್ರಿ ಆದ್ವಿ. ಸೊ ಎಲ್ಲರೂ ಆರಾಮಾಗಿ ಬಂದ್ವಿ. ಸೊ ನಾನು ಮತ್ತೊಂದು ವೀಡಿಯೋಸ್ನ ನಿಮಗೆ ಶೇರ್ ಮಾಡ್ತೀನಿ, ಏನೇನು ನಾನು ಬೆಂಗಳೂರಿಂದ ಏನೇನು ತೊಗೊಂಬಂದೆ ಅಂಥೇಳಿ, ಎಷ್ಟಾಯಿತು ಬಿಲ್ ಕೂಡ ಅದನ್ನು ಕೂಡ ಹೇಳ್ತೀನಿ. ಸೊ ನೆಕ್ಸ್ಟ್ ಓಕೆ, ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಹಾಕೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಇನ್ನೂ ಒಂದು ಒಳ್ಳೆ ಟಾಪಿಕ್ನೊಂದಿಗೆ ಸಿಗ್ತೀನಿ. ಓಕೆ, ಬಾಯ್.